ಹಲೋ ಸ್ಟೂಡೆಂಟ್ಸ್, ಇವತ್ತು SSLC ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ನಲ್ಲಿ ಬರುವ ಗ್ರಾಮರ್ ಪಾಯಿಂಟ್ಸ್ಗಳನ್ನ ಬಿಡಿಸ್ಕೊಡ್ತೇನೆ. ಇದು ಪ್ರೀವಿಯಸ್ ಕ್ವಶನ್ ಪೇಪರ್, ಏಪ್ರಿಲ್ 2016ದಲ್ಲಿ ಕೇಳಿರುವಂಥ ಕ್ವಶನ್. ಗ್ರಾಮರ್ ಪಾಯಿಂಟ್ಸ್ ಅವೇ ಇರ್ತವೆ, ಟೆಕ್ಸ್ಟ್ ಬುಕ್ನು ಅದೇ ಅದ, ಬಟ್ there is a slight change in the style of question paper pattern. ಮತ್ತೇನು ಚೇಂಜಸ್ ಇರೋದಿಲ್ಲ ಅಂತ ಅನ್ಕೋತೀನಿ. ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗ್ತೈತಿ. You can compare this question paper with a modern question paper that happens this year or recent years. These are instructions. Okay. Prose poetry supplementary reading. 1 mark questions ಅದವೆ, ಇವನ್ನೆಲ್ಲ ಬಿಡಿಸೋದಿಲ್ಲ ನಾನು. What is the cheering sight when tanks are full? What thrills the present Indian shoppers buying? What did the hunter do with a dead male cirrus crane? He threw it into his coarse washing bag like a dirty linen cloth. ಬರ್ತಲ್ಲದು. Why did the female cirrus crane sit on the bloodstained feathers? He wanted to hatch it into toddling chicks ಅಂತ ಬರ್ತ. ಓಕೆ, ಇದನ್ನೇನು ಡಿಸ್ಕಷನ್ ಮಾಡೋದಿಲ್ಲ, ಅಷ್ಟೇ ಸುಮ್ಮನೆ ಹಂಗೆ ಹೇಳಿದೆ. ಇನ್ನು 2 mark ಕ್ವಶನ್ಸ್ ಏನಿಲ್ರಿ, ಇವನ್ನೇನು ಮಾಡೋದಿಲ್ಲ. ಮಾಡ್ಬೋದು, ಬಟ್ ಟೈಮ್ ಇಲ್ಲ ನನಗೆ. ಮತ್ತು ಮುಂದಿನ ತೀರ್ಮಾನದಲ್ಲಿ ಮಾಡ್ತೀನಿ ರೀ. RC ಕ್ವಶನ್ಸ್ ಆರಂಭ ಮಾಡ್ಬೋದಲ್ರಿ ಇವನ್ನ. ಐ ಮೀ ವಿತೌಟ್ ಮೈ ಹೇರ್ ಆಂಟ್ ಐ ಏಂಟ್ ಐ ಇದೆಲ್ಲ ಹೇಳ್ತಾವಲ್ಲ ಇದನ್ನ. ಇಫ್ ಯು ಕ್ಯಾನ್ ಕ್ಯೂರ್ ಆನಿಮಲ್ಸ್ ಕ್ಯೂರ್ ಮೈ ಸನ್ ಅಂತ ತಿಳ್ಕೊಂಡು ಒಬ್ಬ ಲೇಡಿ, ಅಲ್ಸೇಷನ್ ಲೇಡಿ ಅಂತ ಬರ್ತಾಳಲ್ಲ ಆಕೆ, when her son was bitten by mad dogs. ಲೂಯಿ ಪ್ಯಾಸ್ಚರ್ ಲೆಸನ್ ಅದು. ಟರ್ನ್ಡ್ ಇದು ಎಲ್ಲಿ ಬರ್ತದೆ? ಸ್ಟೇ ವೇರ್ ಯು ಆರ್. ಇದು ಅಂಟಿಲ್ ಅವರ್ ಬ್ಯಾಕ್ಸ್ ಆರ್ ಟರ್ನ್ಡ್ ಅಂತೇಳಿ ಮೆಂಡಿಂಗ್ ವಾಲ್. ಇದು ರೀ, ವಾಟ್ ಐ ಹ್ಯಾವ್ ಐ ಡನ್ ಟು ಕೀಪ್ ಇನ್ ಮೈಂಡ್. ಇದು CLM. ಬರೀ ಇದೇನು ಮಾಡೋದಿಲ್ಲ, ಗ್ರಾಮರ್ ಮಾಡಿಕೊಡ್ತೀನಿ ನಿಮಗೆ, ಮತ್ತೆ ಯಾವಾಗಾರ ಮಾಡಿಕೊಡ್ತೀನಿ ಅಂತದ್ದು. ಕೋಟ್ ಫ್ರಮ್ ಮೆಮೊರಿ ಅದ ರೀ. ಇದು ಸ್ವಲ್ಪ ನಿಮ್ಮ ಕ್ವಶನ್ ನೋಡ್ಬೇಕಾ, ಸ್ವಲ್ಪ ಸ್ಲೋ ಮಾಡ್ತೀನಿ ತಗೊಳ್ರಿ. ಹಂಗಾದ್ರೆ ನಮ್ಗೆ ಗೊತ್ತಾಗ್ಲಿಲ್ರಿ, ಸ್ವಲ್ಪ ಅದ ನಿಮ್ಗೆ ಕ್ವಶನ್ ಬೇಕಾಗ್ತದ ನೋಡ್ಕೊಡ್ರಿ. ಹಂಗ ನಾ ಬಿಡಿಸೋದಿಲ್ಲ, ಬಟ್ ರೆಫರೆನ್ಸ್ ನಿಮ್ಗೆ ಯಾವ ತರಹದ ಕ್ವಶನ್ ಕೇಳ್ತಾರಂತ ನಿಮ್ಗೆ ಗೊತ್ತಾಗ್ಲಿ. Questions regarding textbooks. Four mark. In 4 or 5 sentences, answer the following in 4 or 5 sentences. 5 to 3. ನಿಮಗೆ ಇದು ಕಾಣಿಸ್ಲಿ ಅಂತ ಹೇಳಿ ಕ್ವಶನ್ಸ್. ಸ್ಟೂಡೆಂಟ್ಸ್, ಓಕೆ, ನಿಮಗೆ ಇದು ಕಾಣಿಸ್ಲಿ ಅಂತ ಹೇಳಿ I am doing like this so that you will have a look at it.
Okay. Then yes, fine. It's our part now. Part B, grammar and vocabulary. Students, four alternatives are given for each of the following questions or incomplete statements. Only one of them is correct or most appropriate. Choose the correct alternative and write the complete answer along with its letter in the space provided against each question. Question number 27. A few students participated in the marathon. Okay. The suitable question tag to be filled in the blank is a student, a few students ಅಂದ್ರೆ ಪ್ಲೂರಲ್ ಆಯ್ತು, ದೇ ಬರ್ತೈತ್ರಿ. ಪಾರ್ಟಿಸಿಪೇಟೆಡ್ ಸಿಂಪಲ್ ಪಾಸ್ಟ್ ಅದ, ಡಿಡಂಟ್ ಬರ್ತೈತ್ರಿ. ಡಿಡಂಟ್ ದೇ, ಡಿಡ್. ಸೆಂಟೆನ್ಸ್ ಅಫರ್ಮೇಟಿವ್ ಐತಲ್ಲ, ಟ್ಯಾಗ್ ನೆಗೆಟಿವ್ ಆಗಬೇಕು. ಟೆನ್ಸ್ ಸಿಂಪಲ್ ಪಾಸ್ಟ್ ಐತಲ್ಲ, ಅದಕ್ಕೆ ಡಿಡ್ ಬರಬೇಕು. ಡಿಡಂಟ್ ಆಯ್ತು. ಆ ಫ್ಯೂ ಸ್ಟೂಡೆಂಟ್ಸ್ ಪ್ಲೂರಲ್ ಅದಲ್ಲ, ಅದಕ್ಕೆ ಡಿಡಂಟ್ ದೇ. ಯಾವ್ದದ ಡಿಡಂಟ್ ದೇ? ಬಿ ಆನ್ಸರ್ ರೈಟ್ ಅದ ನೋಡ್ರಿ. ಬಿ ಆನ್ಸರ್ ರೈಟ್ ಆಗ್ತದೆ ವಿದ್ಯಾರ್ಥಿಗಳೇ. ಓಕೆ. ಇದು ಕರೆಕ್ಟ್ ಆಗ್ತದೆ ನೋಡ್ರಿ. Coming to next question, 28th. It belongs to article, I think. Dash universal meet is being planned to discuss the measures to control carbon emission. The appropriate article to be filled in is definite article. Definitely doesn't come here. Only indefinite article. Because the following word begins with the consonant sound U, universal. Yes, definitely A is used. The ಬರಲ್ಲ, ದ ಬರುವಂತ ಸನ್ನಿವೇಶ ಇಲ್ಲ. indefinite article ಬರಬೇಕು. Sound, the beginning sound of the following word is a consonant sound. Therefore, A is used. ಅದೇನಾದರೂ ಅ, ಆ, ಇ, ಉ ವೊವೆಲ್ ಸೌಂಡ್ ಆಗ್ತಿದ್ರೆ ಯಾಣ ಬರ್ತಿತ್ತು. A universal meet. Next question, 29th. Let me do that work. Let him do that work. The passive form of the above sentence is let him do that work. Let ತಗೋಬೇಕು ನಾವು, ಆಬ್ಜೆಕ್ಟ್ ತಗೋರಿ. Let that work be past participle done by him. ಆನ್ಸರ್ ಮಾಡಿದ್ರೆ ಹಂಗ ಆಗ್ತೈತದ. ಲೆಟ್ ತಗೋಬೇಕು. ಆಬ್ಜೆಕ್ಟ್ ಯಾವುದು? ದ್ಯಾಟ್ ವರ್ಕ್. ಆಬ್ಜೆಕ್ಟ್ ಹಾಕ್ರಿ. ಲೆಟ್ ದ್ಯಾಟ್ ವರ್ಕ್ ಬಿ ಹಾಕಬೇಕು. ಬಿ, ಲೆಟ್ ದ್ಯಾಟ್ ವರ್ಕ್ ಬಿ, ಪಾಸ್ಟ್ ಪಾರ್ಟಿಸಿಪಲ್ ಡುದ್ ಡನ್. ಲೆಟ್ ದಟ್ ವರ್ಕ್ ಬಿ ಡನ್ ಮುಗಿತೈತಿ ಇಲ್ಲಿಗೆ. ಬೈ ಹಿಮ್. ಲೆಟ್ ದಟ್ ವರ್ಕ್ ಬಿ ಡನ್ ಬೈ ಹಿಮ್. ಇದು ಕರೆಕ್ಟ್ ಐತಿ ನೋಡ್ರಿ. ಇದು ಲೆಟ್ ದಟ್ ವರ್ಕ್ ಬಿ ಡನ್ ಬೈ ಹಿಮ್, ಇದು ಕರೆಕ್ಟ್ ಅದ ನೋಡಿ. ಓಕೆ, ನೆಕ್ಸ್ಟ್ ಬರ್ರಿ. February is more pleasant than most other months of the year. More pleasant ಅದ ಕಂಪ್ಯಾರಿಟಿವ್ ಡಿಗ್ರಿ ಒಳಗ ಅದ ರೀ. ಏನ್ ಹೇಳ್ತಾರ ಸರ್ ಇವರು? ದ ಸೂಪರ್ಲೇಟಿವ್ ಡಿಗ್ರಿ ಆಫ್ ದ ಅಬೌವ್ ಸೆಂಟೆನ್ಸ್ ಈಸ್. ಸೂಪರ್ಲೇಟಿವ್ ಏನಾಗ್ತೈತ್ರಿ? ಒನ್ ಅಂತ ಬರ್ತೇವ್ರಿ.
February is more pleasant than most other months of the year ಅಂದ್ರೆ February is one of the most pleasant months, one of the most pleasant months of the year. February is one of the most pleasant months of the year. ಕರೆಕ್ಟ್ ಆಗ್ತೈತಿ. ಇದರೊಳಗೆ ಯಾವ್ದು ಫೆಬ್ರವರಿ ಇಸ್ ಮೋಸ್ಟ್ ಪ್ಲೆಸೆಂಟ್ ಬರಲ್ಲ. ವೆರಿ ಫ್ಯೂ ಪಾಸಿಟಿವ್ ಆಗ್ತೈತಿ, ಬರಲ್ಲ. ಫೆಬ್ರವರಿ ಇಸ್ ದ ಮೋಸ್ಟ್ ದ ಪ್ಲೆಸೆಂಟೆಸ್ಟ್ ಏನ್ ಬರಲ್ಲ ಇದನ್ನ. ಫೆಬ್ರವರಿ ಇಸ್ ಒನ್ ಆಫ್ ದ ಮೋಸ್ಟ್ ಪ್ಲೆಸೆಂಟ್ ಮಂತ್ಸ್ ಆಫ್ ದ ಇಯರ್. ಎಸ್, ಡಿ ಆನ್ಸರ್ ಕರೆಕ್ಟ್ ಆಗ್ತದ್ರಿ ಸರ್. ಇದು ಕರೆಕ್ಟ್ ಆಗುತ್ತೆ ನೋಡ್ರಿ. ಬರ್ರಿ ನೋಡೋಣ. I took up this profession ಯಾಕೆ ಟು ಪ್ಲೀಸ್ ಮೈ ಫಾದರ್. ಓಹೋ, ಅಂದ್ರೆ ಫ್ರೇಮಿಂಗ್ ಕ್ವಶನ್ ಇರ್ತದೆ. ದ ಅಪ್ರೋಪ್ರಿಯೇಟ್ ಇಂಟರೋಗೇಟಿವ್ ಸೆಂಟೆನ್ಸ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ಸ್ ಆಸ್ ಆನ್ಸರ್ ಇಸ್ ಏನದ ರೀ? ವೈ ಬರ್ತದ್ರಿ. ವೈ ತಗೊಳ್ರಿ, ಬಿಕಾಸ್ ದ ಅಂಡರ್ಲೈನ್ಡ್ ವರ್ಡ್ಸ್ phrase gives a reason, purpose, so why is taken. Then change the remaining sentence into interrogative. I took, simple past. Did I take or did you take up this profession? Why did you take up this profession? ಕೇಳಿದ್ರೆ ಅವ್ರು ಏನ್ ಹೇಳ್ತಾರ? I took up this profession to please my father ಅಂತ ಹೇಳ್ತಾರ. Why did you take up this profession? Why did you take up? ಯಾವ್ದು ಕರೆಕ್ಟ್? ವೈ ಹ್ಯಾವ್ ಯು ಆಗುತ್ತೆ. ವೈ ಡಿಡ್ ಯು ಡೂ ಅಂತದ. ವೈ ಡಿಡ್ ಯು ಟೇಕ್ ಅಪ್ ಅಂತದ. ವೈ ಡಿಡ್ ಯು ಟೇಕ್ ಅಪ್ ದಿಸ್ ಪ್ರೊಫೆಷನ್ ಅಂತ ಪೂರ ಐತ್ ನೋಡ್ರಿ. ವೈ ಡಿಡ್ ಯು ಟೇಕ್ ಅಪ್ ದಿಸ್ ಪ್ರೊಫೆಷನ್, ಇದು ಕರೆಕ್ಟ್ ಆಗ್ತದ್ರಿ. ಓಕೆ, ನೆಕ್ಸ್ಟ್ ಬರ್ರಿ. ದ ಡಾನ್ ಅರೈವ್ಡ್ ಅಟ್ ದ ಏರ್ಪೋರ್ಟ್. He was immediately arrested. Double sentence idu. The complex sentence, when we combine these two sentences, is complex sentence ಮಾಡಬೇಕು ನಾವು. Complex sentence ಅಂದ್ರೆ ಒಂದು ಮೇನ್ ಕ್ಲಾಸ್ ಇರ್ತದ, ಒಂದು ಸಬಾರ್ಡಿನೇಟಿಂಗ್ ಕ್ಲಾಸ್ ಇರ್ತೈತಿ, ಬಟ್ ಎರಡು ಕ್ಲಾಸ್ ಅಂತೂ ಇರ್ತಾವ್ರಿ. ಎರಡು ಕ್ಲಾಸ್ ಇರಬೇಕು, ಟೂ ಕ್ಲಾಸಸ್, and one of them should be main, the other should be subordinating clause. Okay, ಬನ್ನಿ ನೋಡೋಣ. ಆನ್ ಹಿಸ್ ಅರೈವಲ್ ಅಟ್ ದ ಏರ್ಪೋರ್ಟ್. ನೋ, ಕ್ಲಾಸ್ ಆಗಲ್ಲ, ಇದು ಫ್ರೇಸ್ ಆಗ್ತೈತಿ. ದೆನ್ ಇಟ್ ಈಸ್ ಸಿಂಪಲ್. ಅವ್ರು ಕೇಳ್ತಾರ ಕಾಂಪ್ಲೆಕ್ಸ್ ಅಂತೇಳಿ, ಒಂದೇ ತಪ್ಪಾಗ್ತದೆ. ಎರಡನೇದ್ದು, ದ ಡಾನ್ ವಾಸ್ ಇಮಿಡಿಯೇಟ್ಲಿ ಅರೆಸ್ಟೆಡ್ ಆಫ್ಟರ್ ಹಿಸ್ ಅರೈವಲ್ ಅಟ್ ದ ಏರ್ಪೋರ್ಟ್. ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಯಾಕಂದ್ರೆ ದ ಡಾನ್ ವಾಸ್ ಇಮಿಡಿಯೇಟ್ಲಿ ಅರೆಸ್ಟೆಡ್ ಮೇನ್ ಕ್ಲಾಸ್ ಆಗ್ತೈತಿ. ಆಫ್ಟರ್ ಹಿ ಅರೈವ್ಡ್, ಹಿ ಸಬ್ಜೆಕ್ಟ್ ಐತಿ, ಅರೈವ್ಡ್ ಪ್ರೆಡಿಕೇಟ್ ಆತ, ಮತ್ತೊಂದು ಕ್ಲಾಸ್ ಆಗ್ತೈತಿ. ಆಫ್ಟರ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಆಗ್ತೈತಿ. ನೆಕ್ಸ್ಟ್ ಬರ್ತಕ್ಕಂಥ ಕ್ಲಾಸ್ ಸಬಾರ್ಡಿನೇಟಿಂಗ್ ಕ್ಲಾಸ್ ಆಗ್ತೈತಿ. ಆದ್ದರಿಂದ ಇದು ಒಂದು ಮೇನ್ ಕ್ಲಾಸ್, ಒಂದು ಸಬಾರ್ಡಿನೇಟಿಂಗ್ ಕ್ಲಾಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ಇದು ರೈಟ್ ಆನ್ಸರ್ ಆಗ್ತದೆ. ಆನ್ ಅರೈವಿಂಗ್ ಅಟ್ ದ ಏರ್ಪೋರ್ಟ್, ಇದು ಅಗೇನ್ ಸಿಂಪಲ್ ಆಗ್ತದೆ, ಇದು ಕರೆಕ್ಟ್ ಆಗ್ತದೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ದ ಡಾನ್ ಅರೈವ್ಡ್ ಅಟ್ ದ ಏರ್ಪೋರ್ಟ್ ಅಂಡ್ ಹಿ, ಇದು ಕಾಂಪೌಂಡ್ ಆಗ್ತದ್ರಿ. ಇದು ಡಿ ಒಂದು ಆನ್ಸರ್ ಇದೆ ಇಲ್ಲಿ. ದ ಆನ್ ಅರೈವಿಂಗ್ ಏನದ, ದ ಡಾನ್ arrived at the airport, main clause ಆಗ್ತತಿ, and he and coordinating conjunction ಆಗ್ತತಿ. He was immediately arrested, again main clause ಆಗ್ತತಿ. Then it becomes compoundary. ಅವ್ರು ಕೇಳ್ತಾರ ಕಾಂಪ್ಲೆಕ್ಸ್ ಅಂತೇಳಿ, ನಾ ಮಾಡಿದ್ದ ರೈಟ್ ಅದಾರೆ. ಓಕೆ, ಇವ್ರು ಏನೋ ಕೇಳ್ತಾರೆ, ಇಲ್ಲೊಂದು ವೊಕ್ಯಾಬುಲರಿ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇದು. ಫ್ರೇಸಲ್ ವರ್ಬ್. I dash a dictionary to find out the meanings of difficult words.
The suitable phrasal verb to be filled in the blank is phrasal verb ಅಂದ್ರೆ ಒಂದು verb ಒಂದು preposition. Look verb up preposition. Look verb in preposition. ಈ ತರ ಇರುವಂತ ವರ್ಡ್ಸ್ ಗಳಿಗೆ phrasal verbs ಅಂತಾರೆ. Look up ಅಂತಂದ್ರ ರೆಸ್ಪೆಕ್ಟ್ ಅಂತ ಆಗ್ತತಿ, ಇಂಪ್ರೂವ್ ಅಂತ ಆಗ್ತತಿ, ಹ್ಯಾವ್ ಎ ಶಾರ್ಟ್ ಲುಕ್ ಅಂತ ಆಗ್ತತಿ, ನೋಡು ಅಂತ ಆಗ್ತತಿ, ನೋಡು ಅಂತ ಆಗುತ್ತೆ. ಲುಕ್ ಇನ್ ಅಂತಂದ್ರ ಟು ಮೇಕ್ ಎ ವಿಸಿಟ್ ಅಂತ ಆಗ್ತೈತಿ. ಇದು ಲುಕ್ ಇನ್, ಮೇಕ್ ಎ ವಿಸಿಟ್. ಲುಕ್ ಆಫ್ಟರ್ ಅಂದ್ರೆ ಯೋಗಕ್ಷೇಮ ನೋಡ್ಕೊಳ್ಳೋದು, ಕೇರ್. ಲುಕ್ ಡೌನ್ ಅಂತಂದ್ರ ಅದು ಕೀಳಾಗಿ ಕಾಣೋ ಅಂತ ತಿಳ್ಕೊಂಡು ಆಗ್ತೈತ್ರಿ. ಲುಕ್ ಡೌನ್ ಅಪಾನ್ ಅಂತೀವಲ್ಲ, ಯಾವ್ದು ಕರೆಕ್ಟ್ ಆಗ್ತೈತಿ ಇದ್ರಾಗ? ಡಿಕ್ಷನರಿ ನೋಡ್ತೀವ್ರಿ, ಇದು ಕರೆಕ್ಟ್ ಆಗ್ತೈತ್ರಿ. ಲುಕ್ ಅಪ್. ಕರೆಕ್ಟ್ ಆಗ್ತದೆ. ಡಿಕ್ಷನರಿನ ವಿಸಿಟ್ ಕೊಡೋದಿಲ್ಲ, ಡಿಕ್ಷನರಿನ ಕೇರ್ ಮಾಡೋದಿಲ್ಲ, ಡಿಕ್ಷನರಿ ಕೀಳಾಗಿ ನೋಡೋದಿಲ್ಲ. ಡಿಕ್ಷನರಿ ಕಣ್ಣು ಹಾಯಿಸ್ತೀವಿ, ಕಣ್ಣು ಹಾಯಿಸು ಅಂತ ಆಗ್ತೈತಿ. ಓಕೆ, ನೆಕ್ಸ್ಟ್ ಬರ್ರಿ. ಅಂಡ್ ಐ ಸೆಂಡ್ ಇಟ್ ವಿತ್ ಸ್ಮೈಲ್ಸ್. ಫಿಗರ್ ಆಫ್ ಸ್ಪೀಚ್ ಕೇಳ್ತಾರೆ ಇದನ್ನ. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್, ಯಾವ ಫಿಗರ್ ಆಫ್ ಸ್ಪೀಚ್? ಏನಿಲ್ಲ, ಸಿಂಪಲ್ ಅದ ಇದು. ಸ ಕನ್ಸೋನೆಂಟ್ ಸೌಂಡ್ ರಿಪೀಟ್ ಆಗ್ತೈತಿ. ಸ ಸನ್ನಡ ಸ್ಮೈಲ್ಸ್. ಅಲಿಟ್ರೇಷನ್ ಆಗ್ತೈತ್ರಿ ಇದು. ಏನ್ ಪರ್ಸಾನಿಫಿಕೇಶನ್ ಯಾವುದೇ ಫೀಚರ್ಸ್ ಇಲ್ಲ, ಸಿಮಿಲಿದು ಯಾವುದೇ ಫೀಚರ್ ಇಲ್ಲ, ಸಿನೆಕ್ ಡೊಕೆದ್ದು ಯಾವುದೇ ಫೀಚರ್ ಇಲ್ಲ. ಅಲಿಟ್ರೇಷನ್ ಬಿಕಾಸ್ ಕಾನ್ಸೋನೆಂಟ್ ಸೌಂಡ್ ರಿಪೀಟ್ಸ್ ಯೂಸ್ವಲಿ ಇನ್ ದ ಬಿಗಿನಿಂಗ್ ಆಫ್ ವರ್ಡ್ಸ್. ಇದು ಆದ್ದರಿಂದ ಇಲ್ಲಿ ಸ ಅದ, ಆದ್ದರಿಂದ ಇದು ಅಲಿಟ್ರೇಷನ್ ಆಗ್ತದ್ರಿ. ಬನ್ನಿ ಫ್ರೆಂಡ್ಸ್, ಗೋಯಿಂಗ್ ಟು ನೆಕ್ಸ್ಟ್ ಕ್ವಶನ್. ದ ಬಾಯ್ ಜಂಪ್ಡ್ ಡ್ಯಾಶ್ ದ ವಾಲ್ ಮೇಲೆ ಜಿಗಿತಾನ, ಅಂಡ್ ಗಾರ್ಡನ್ ಹೋಗ್ತಾನ. ಅಲ್ಲೇನ್ ಕುಂದಿರ್ತಾನೇನು? ಇಲ್ರಿ, ಕೆಳಗಿಂದ ಜಿಗಿತಾನ್ರಿ. ಕೆಳಗಿಂದ ಹೆಂಗ್ ಜಿಗಿತಾನಂದ್ರ ಸೀದಾ ವಾಲ್ ಮ್ಯಾಗ ಹೋಗಿ ಆಚ ಕಡೆ ಗಾರ್ಡನ್ ಜಿಗದ್ ಬಿಡ್ತಾನ. ಹಣ್ಣಿಗಿನ್ನ ಹರ್ಕೊಳಕ್ ಹೋಗಿರ್ಬೇಕ್ರಿ. ಶಾಲೆ ಹುಡುಗರು ಹೊಕ್ಕ ಕಿಡಿಗಿಡ್ತಾನ ಮಾಡಾಕ್ರಿ. ಕೆಳಗಿಂದ ಜಂಪ್ ಮಾಡಿಬಿಡೋದ್ರಿ ಮೇಲೆ. ಜಂಪ್ ಮಾಡೋದಂದ್ರ ಗೋಡಿಗೆ ಹತ್ತಿ ಹೋಗ್ತಾನ, ಗೋಡಿ ಮ್ಯಾಲೆ ಹೋಗ್ತಾನ. ಗೋಡಿಗೆ ಹತ್ತಿದ್ರೆ ಅಲ್ಲೇ ಕುಂದಿರ್ತಾನ, ಇಲ್ಲ ಹೊಳ್ಳಿ ಬೀಳ್ತಾನ. ಗೋಡಿಗೆ ಟಚ್ ಆಗೋದಿಲ್ಲ ಅಂದ್ರೆ ಓವರ್ ಆಗ್ತೈತಿ. ಗೋಡಿಗೆ ಟಚ್ ಆಗೋದಿಲ್ಲ ಅಂದ್ರೆ ಓವರ್ ಆಗ್ತೈತಿ. ಮತ್ತ ಆ ಗಾರ್ಡನ್ ಒಳಗ್ ಹೋಗ್ತಾನ, ಹೊರಗಿಂದ ಒಳಗ್ ಹೋಗ್ತಾನಲ್ಲ, ಇಂಟು ಆಗ್ತೈತಿ. ಓವರ್ ಇಂಟು ಇದೆಲ್ಲ ಐತಿ ನೋಡ್ರಿ. 100%. ಗೋಡಿ ಮೇಲೆ ಜಂಪ್ ಮಾಡಿದಂದ್ರೆ ಗಾರ್ಡನ್ ಒಳಗ, ಹೊರಗಿಂದ ಒಳಗ್ ಹೋಗ್ತಾನಲ್ಲ, ಇಂಟು ಆಗ್ತೈತಿ. ನೆಕ್ಸ್ಟ್, ಯುವರ್ ಬಾಸ್ ವುಡ್ ಹ್ಯಾವ್ ಸ್ಯಾಂಕ್ಷನ್ಡ್ ಯು ಲೀವ್ ಇಫ್ ಕ್ಲಾಸ್ ಇದು. If you study well, you will pass. If you studied well, you would pass. If you had studied well, you would have passed. 3 ಕ್ಲಾಸಸ್ ಬರ್ತಾವ್ರಿ. ಆಕ್ಚುಲಿ 4 ಬರ್ತಾವ, 3. ಮತ್ತೆ ಇದು ಯಾವ್ದಾಗ್ತೈತಿ? ಇದು ಯಾವುದೋ ಒಂದು ಪಾಸ್ಟ್ ವರ್ಸ್. ಯುವರ್ ಬಾಸ್ ವುಡ್ ಹ್ಯಾವ್ ಸ್ಯಾಂಕ್ಷನ್ಡ್ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹಾಕ್ಬೇಕು ನಾವಿಲ್ಲಿ. ಇಫ್ ಯು ತಗೊಂಡು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮಾಡ್ಬೇಕಿದನ್ರಿ. ಇಫ್ ಗಿವ್ ಅಂತದ, ಹ್ಯಾಡ್ ಗಿವನ್. ಇಫ್ ಯು ಹ್ಯಾಡ್ ಗಿವನ್ ಎ ಜೆನ್ಯುಯಿನ್ ರೀಸನ್, ಯುವರ್ ಬಾಸ್ ವುಡ್ ಹ್ಯಾವ್ ಸ್ಯಾಂಕ್ಷನ್ಡ್ ಯು ಲೀವ್. ಅದನ್ನ ರಿವರ್ಸ್ ಮಾಡಿ ಕೊಟ್ಟಾರ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ರಿವರ್ಸ್ ಮಾಡಬಹುದು ಕ್ಲಾಸಸ್ ಅನ್ನ. ಎ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮೇ ಬಿಗಿನ್ ವಿತ್ ಮೇನ್ ಕ್ಲಾಸ್ ಆರ್ ಇಟ್ ಮೇ ಬಿಗಿನ್ ವಿತ್ subordinating clause. This complex sentence has begun with the main clause. Your boss would have sanctioned your leave if you had given a genuine reason. Had given ಅಂತ ಐತ್ರಿ. If you had given ಆಗ್ಬೇಕದು past perfect. ಇಲ್ಲ ಐತ್ ನೋಡ್ರಿ, ಇದು ಆಗ್ತೈತ್ರಿ.
Okay friends, ಬನ್ನಿ going to next question. Relation. Observe the relationship in the first pair of words and complete the second pair accordingly in the following. ಎಷ್ಟು questions ಇರ್ತಾವ್ರಿ? 4. Yes, 4 questions. Nose. Homophones ರೀ ಇವ್ರಿ. Homophones. Nose. Spelling, meaning different ಇರ್ತಾವ್ರಿ. ಬಟ್ ಪ್ರೊನೌನ್ಸಿಯೇಷನ್ ಅಷ್ಟೇ ಸೇಮ್ ಇರ್ತದ. ಹೋಮೋಫೋನ್. ನಾವು ಹಾಗಾದ್ರೆ ಮುಂದಿನ ವರ್ಡ್ಗೆ ಹೋಮೋಫೋನ್ ಕೊಡು ಅಂತ ಅರ್ಥ. ಚೆಕ್, CHECK ಚೆಕ್. ಇನ್ನೊಂದು ಚೆಕ್ ಅದ ಅಲ್ರಿ, ಬ್ಯಾಂಕ್ ಚೆಕ್, CHEQUE. ಆ ಚೆಕ್ ಬರ್ದ್ ಬಿಡೋದ್ರಿ, ಕರೆಕ್ಟ್ ಆಗ್ತದೆ. CHEQUE ಬರೀರಿ. ಬರಬರಿ ಆಗ್ತದೆ. ಬ್ಯಾಚುಲರ್, ಸ್ಪಿನ್ಸ್ಟರ್, ಇದು ಬಹುತೇಕ ಅಪೋಸಿಟ್ ಜೆಂಡರ್. ಇದು ಅನ್ಮ್ಯಾರಿಡ್ ಮ್ಯಾನ್ ಬ್ಯಾಚುಲರ್, ಅನ್ಮ್ಯಾರಿಡ್ ವುಮನ್ ಸ್ಪಿನ್ಸ್ಟರ್. ಸ್ಪಿನ್ಸ್ಟರ್, ಬ್ಯಾಚುಲರ್, ಸ್ಪಿನ್ಸ್ಟರ್ ಅಥವಾ ಮೇಡನ್ ಅಂತ ಐತೆ. ಅದಕ್ಕೆ ಒಂದೊಂದು ಶಬ್ದ ಮೇಡನ್ ಅಂತ ಕರೀತಾರ. ಬ್ಯಾಚುಲರ್, ಮೇಡನ್, ಬ್ಯಾಚುಲರ್, ಸ್ಪಿನ್ಸ್ಟರ್. ಜೆಂಡರ್ ಚೇಂಜ್ ಆಗ್ತದೆ. ಇದು ಬ್ಯಾಚುಲರ್ ಮೇಲ್, ಸ್ಪಿನ್ಸ್ಟರ್ ಫೀಮೇಲ್. ಇದು ಫೀಮೇಲ್ ಆಗ್ತದೆ. ಹಾಗಾದ್ರೆ ನಾವಿಲ್ಲಿ ಜೆಂಡರ್ ಕೊಡ್ಬೇಕಂದಾಗ ಆಯ್ತಿದ್ದು. ಸ್ಕಲ್ಪ್ಟರ್, ಶಿಲ್ಪಿ, ಗಂಡು, ಮೇಲಿದು. ನಾವ್ ಹೆಣ್ ಕೊಡ್ಬೇಕು? ಸ್ಕಲ್ಪ್ಟ್ರಿಸ್. ಟೈಗರ್, ಟೈಗ್ರಿಸ್ ಬರ್ತದಲ್ಲ. ಆಕ್ಟರ್, ಆಕ್ಟ್ರಿಸ್ ಬರ್ತದಲ್ಲ. ಹಂಗ ಸ್ಕಲ್ಪ್ಟರ್, ಸ್ಕಲ್ಪ್ಟ್ರಿಸ್ ಕರೆಕ್ಟ್ ಆಗತ್ರಿ. ಬರ್ಯಾಕ್ ಬರೋದಿಲ್ಲ ನನಗ ಫಾಸ್ಟ್ ಆಗಿ, ಅದಕ್ಕೆ ಹಂಗ ಜಸ್ಟ್ ಪ್ರೊನೌನ್ಸ್ ಮಾಡ್ತೇನೆ. ಸ್ಕಲ್ಪ್ಟ್ರಿಸ್. ಓ ತೆಗೆದ್ಬಿಟ್ಟು R ಹಚ್ಚಿ ಡಬಲ್ E ಹಚ್ಚಿ ಡಬಲ್ S ಹಚ್ಬೇಕು. ಸ್ಕಲ್ಪ್ಟರ್ಸ್. ಡಿಕ್ಷನರಿ ಯೂಸ್ ಮಾಡ್ರಿ, ಗೊತ್ತಾಗ್ತದೆ. ನೆಕ್ಸ್ಟ್ ವರ್ಡ್ ಡೀಪ್, ಶಾಲೋ. ಅಪೋಸಿಟ್ ಆರಾಮಾಗಿ ಗೊತ್ತಾಗ್ತದ್ರಿ. ಅಪೋಸಿಟ್ ವರ್ಡ್ ಡೀಪ್ ಆಳವಾದದ್ದು, ಶಾಲೋ ಆಳವಲ್ಲದ್ದು. ಅದರ ನಾವು ಕರೇಜ್ ಅದ ಅಪೋಸಿಟ್ ಕೊಡಬೇಕು. ಕಾವಡಿಸ್, ಕರೇಜ್, ಕಾವಡಿಸ್. ಓಕೆ, ಬರಬರಿ ಆಗ್ತದೆ. ನೆಕ್ಸ್ಟ್ 40th ಪ್ಲೆಂಟಿಫುಲ್ ಅಂದ್ರೆ ಬಹಳ ರೀ. ಅಬಂಡೆಂಟ್ ಅಂದ್ರೆ ಬಹಳ ರೀ. ಹ್ಯೂಜ್ ನಂಬರ್, ಲಾರ್ಜ್ ಅಮೌಂಟ್. ಜಗ್ಗದ ಪ್ಲಾಂಟಿಫುಲ್ ಅಂತ ನೋಡಿ. ಟ್ರೆಂಡಿ ಶಾಪ್ಸ್ ಆರ್ ಪ್ಲಾಂಟಿಫುಲ್ ಇನ್ ದ ಮಾರ್ಕೆಟ್. ಅಬಂಡೆಂಟ್ ಅಂದಂಗ್ರಿ. ಅಂದ್ರೆ ನಾವು ಎರಡು ಸಿನೋನಿಮ್ ಅಂದಂಗ ಆಯ್ತು. ನಾವು ಕಾಸ್ಕೆಡ್ದ ಸಿನೋನಿಮ್ ಕೊಡಬೇಕು. ಕಾಸ್ಕೆಡ್ ಅಂದ್ರೆ ಜಲಪಾತ ಅಂತೀವಲ್ಲ. ಡೆಲ್ಲಾಸ್ ಹೇರ್ ವಾಸ್ ಲೈಕ್ ಕಾಸ್ಕೆಡ್ ಅಂತ ಬರ್ತದೆ ನೋಡ್ರಿ. ಕಾಸ್ಕೆಡ್ ಅಂದ್ರೆ ಜಲಪಾತ. ಜಲಪಾತಕ್ಕೆ ಏನಂತವ್ರಿ? ಕಾಸ್ಕೆಡ್. ಫಾಲ್ಸ್ ಅಂತೀವಲ್ಲ, ಫಾಲ್ಸ್ ಜೋಗ್ ಫಾಲ್ಸ್ ಅಂತೀವಲ್ಲ, ಫಾಲ್ಸ್ ಅಂತನ್ರಿ. ಇಲ್ಲಕ ಸ್ಟ್ರೀಮ್ ಅಂತ ಬರ್ತೈತಿ. ಕಾಸ್ಕೇಡ್, ಸ್ಟ್ರೀಮ್, ಜಲಪಾತ. ಫಾಲ್ಸ್ ಅಂದ್ರೆ ಬೆಸ್ಟ್ ಆಗ್ತೈತಿ. ಓಕೆ ಫ್ರೆಂಡ್ಸ್, ಬರ್ಲಿಕ್ಕೆ ಆಗೋದಿಲ್ಲ, ಹೋಗ್ಬಿಡ್ತೀನಿ ಮುಂದೆ. ನೆಕ್ಸ್ಟ್ ಬರ್ರಿ. ರಿರೈಟ್ ಆಸ್ ಡೈರೆಕ್ಟೆಡ್. ಗ್ರಾಮರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇದು. ರೈಟ್ ಇನ್ ಎ ರಿಪೋರ್ಟೆಡ್ ಸ್ಪೀಚ್ ಅಂತಾರೆ. ರಿಪೋರ್ಟೆಡ್ ಸ್ಪೀಚ್ ನ ಮಾಡ್ಬೇಕಂತ. ಇಂಡೈರೆಕ್ಟ್ ಸ್ಪೀಚ್. ಡಿಡ್ ಯು ಅಟೆಂಡ್ ದ ಕ್ಲಾಸಸ್ ಯೆಸ್ಟರ್ಡೇ? ಇಂಟರೋಗೇಟಿವ್ ಸೆಂಟೆನ್ಸ್ ಅದು. ರಿಪೋರ್ಟೆಡ್ ಸ್ಪೀಚ್ ಇದು. ರಿಪೋರ್ಟಿಂಗ್ ಕೊನೆಗೆ ಹಾಕ್ಯಾರ, ಹಾಕ್ಲ್ರಿ. ಸೆಡ್ ಶ್ಯಾಮ್. ಸ್ಟಾರ್ಟಿಂಗ್ ಬಂದ್ರೆ ಶ್ಯಾಮ್ ಸೆಡ್ ಅಂತ ಆಗ್ತೈತಿ. ರಿಪೋರ್ಟಿಂಗ್ ಸ್ಪೀಚ್ ಸ್ಟಾರ್ಟ್ ಬಂದ್ರೆ ಶ್ಯಾಮ್ ಸೆಡ್. ರಿಪೋರ್ಟಿಂಗ್ ಸ್ಪೀಚ್ ಲಾಸ್ಟ್ ಬಂದ್ರೆ ಸೆಡ್ ಶ್ಯಾಮ್. ನಾವು ಇಂಡೈರೆಕ್ಟ್ ಮಾಡುವಾಗ ಅದನ್ನ ಲಾಸ್ಟ್ ಇದ್ರೂ ನಾವು ಇಂಡೈರೆಕ್ಟ್ ಮಾಡ್ಬೇಕಾದ್ರೆ ಅದು ಫಸ್ಟೇ ತರಬೇಕಾಗ್ತದಲ್ಲಿ. ಶ್ಯಾಮ್ ತಗೊಳ್ರಿ. ವರ್ಬ್ ಹಾಕ್ಬೇಕಲ್ಲೀಗ. ವರ್ಬ್ ಸೆಡ್ ಹಾಕ್ಲಿಕ್ಕೆ ಬರೋದಿಲ್ಲ ನಮಗೆ.
ಈ ಇನ್ವರ್ಟೆಡ್ ಕಾಮಾದಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಯಾವ ಥರದ ಸೆಂಟೆನ್ಸ್ ಐತಿ ನೋಡ್ರಿ. ಇಂಟರಾಗೇಟಿವ್ ಸೆಂಟೆನ್ಸ್ ಅದ. ಆದ್ದರಿಂದ ಶ್ಯಾಮ ಆಸ್ಕ್ಡ್. ಓಕೆ, ಆದ್ಮೇಲೆ ಕಂಜಂಕ್ಷನ್ ಹಾಕಬೇಕು. ಯಾವ ಥರದ ಇಂಟ್ರಾಗೇಟಿವ್ ಐತಿ? ಎಸ್ ನೋ ಇಂಟ್ರಾಗೇಟಿವ್ ಇದ್ರೆ ಇಫ್ ಆರ್ ವೆದರ್ ಹಾಕ್ತಿವ್ರಿ. WH ಕ್ವಶನ್ ಇದ್ರೆ WH ವರ್ಡ್ ಹಾಕಿರ್ತೀವ್ರಿ. ಡಿಡ್ ಯು ಅಟೆಂಡ್? ಎಸ್ ನೋ ಕ್ವಶನ್ ಅದ, ಆದ್ರಿಂದ ಇಫ್ ಹಾಕ್ರಿ. ಶ್ಯಾಮ ಆಸ್ಕ್ಡ್ ಇಫ್. ಕಂಜಂಕ್ಷನ್ ಹಾಕಿದ ಮೇಲೆ ನಾವೇನೇನ್ ಮಾಡ್ಬೇಕ್ರಿ? ಇನ್ವರ್ಟೆಡ್ ಕಾಮದಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಅನ್ನು ಫಸ್ಟ್ ಅಸರ್ಟಿವ್ ಮಾಡ್ಕೋಬೇಕು. ಆಮೇಲೆ ಅದರದ ಪ್ರನೌನ್ ಚೇಂಜ್ ಮಾಡ್ಕೋಬೇಕು. ಸೆಕೆಂಡ್ ಪರ್ಸನ್ಸ್ ಆರ್ ಚೇಂಜ್ ಇಂಟು ಥರ್ಡ್ ಪರ್ಸನ್ಸ್. ಆಮೇಲೆ ಏನ್ ಮಾಡ್ಬೇಕ್ರಿ? ಟೆನ್ಸ್ ಚೇಂಜ್ ಮಾಡ್ಕೋಬೇಕು. ಆಮೇಲೆ ಟೈಮ್ ಪ್ಲೇಸ್ ವರ್ಡ್ಸ್ ತೋರ್ಸಕ್ಕಂಥ ವರ್ಡ್ಸ್ ಅದಾವಲ್ಲ, ಎಸ್ಟರ್ಡೇ ಅಂತ ಫಾರ್ ಎಕ್ಸಾಂಪಲ್, ಆ ವರ್ಡ್ಸ್ಗಳು ಚೇಂಜ್ ಆಗಬೇಕು. ಏನೇನು ಚೇಂಜ್ ಆಗಬೇಕು? ಫಸ್ಟ್ ಇಂಟ್ರಾಗೇಟಿವ್ ಈಸ್ ಟು ಬಿ ಚೇಂಜ್ ಇಂಟು ಅಸರ್ಟಿವ್. ದೆನ್ ಸೆಕೆಂಡ್ ಪರ್ಸನ್ಸ್ ಆರ್ ಟು ಬಿ ಚೇಂಜ್ ಇಂಟು ಥರ್ಡ್ ಪರ್ಸನ್ಸ್. ದೆನ್ tense is to be changed. Then some words that show the time or place are to be changed. ಹಾಗಾದ್ರೆ ಫಸ್ಟ್ ನಾನು ಏನ್ ಮಾಡ್ತೀನಿ? ಸೆಂಟೆನ್ಸ್ ಅನ್ನು ಅಸರ್ಟಿವ್ ಮಾಡ್ತೀನಿ. ಡಿಡ್ ಯು ಅಟೆಂಡ್ ದ ಕ್ಲಾಸಸ್ ಯೆಸ್ಟರ್ಡೇ? ಅಸರ್ಟಿವ್ ಮಾಡಿದ್ರೆ ಯು ಅಟೆಂಡೆಡ್ ದ ಕ್ಲಾಸಸ್ ಯೆಸ್ಟರ್ಡೇ. ಪ್ರನೌನ್ ಚೇಂಜ್ ಮಾಡ್ತೇನ್ರಿ. ಯು ಅಂದ್ರೆ ಹೇಳಿಸ್ಕೊಂಡವರು. ಶ್ಯಾಮ್ ಹೇಳ್ದವ. ಅದು ಯಾರಿಗೆ ಹೇಳ್ಯಾನೋ ಗೊತ್ತಿಲ್ಲ. ಹೆಣ್ಮಗಳಿಗೆ ಹೇಳ್ಯಾನೋ ಗಂಡು ಮಕ್ಕಳಿಗೆ ಹೇಳ್ಯಾನೋ. ಹಿ ಆರ್ ಶಿ ಮಾಡ್ಬೋದ್ರಿ. Did you attend? You attended. He attended. He or she attended. Pronoun change ಆಯ್ತು. ಕ್ಲಿಯರ್ ಆಗುತ್ತಿಲ್ರಿ? ಥಿಯರಿ ಗೊತ್ತಿರ್ಬೇಕು ನಿಮಗೆ, ಅಂದ್ರೆ ತಿಳಿತೈತಿ ಇದು. ಡಿಡ್ ಯು ಅಟೆಂಡ್? ಅಸರ್ಟಿವ್ ಮಾಡ್ರಿ. ಯು ಅಟೆಂಡೆಡ್. ಪ್ರನೌನ್ ಚೇಂಜ್ ಮಾಡ್ರಿ. ಹಿ ಅಟೆಂಡೆಡ್. ಮತ್ತೇನ್ ಚೇಂಜ್ ಮಾಡೋದತ್ರಿ? ಈಗ ಸೆಂಟೆನ್ಸ್ ಚೇಂಜ್ ಮಾಡಿದ್ವಿ, ಪ್ರನೌನ್ ಚೇಂಜ್ ಮಾಡಿದ್ವಿ, ಟೆನ್ಸ್ ಚೇಂಜ್ ಮಾಡ್ಬೇಕಲ್ಲ. ಯು ಅಟೆಂಡೆಡ್ ಹೋಗಿ ಹಿ ಅಟೆಂಡೆಡ್ ಅಂತ ಆಯ್ತು. ಟೆನ್ಸ್ ಹಿ ಅಟೆಂಡೆಡ್ ಸಿಂಪಲ್ ಪಾಸ್ಟ್ ಐತಿ. ಸಿಂಪಲ್ ಪಾಸ್ಟ್ ಇದ್ದದ್ದು ಯಾವ ಟೆನ್ಸ್ ಚೇಂಜ್ ಆಗ್ತೈತಿ? ಪಾಸ್ಟ್ ಪರ್ಫೆಕ್ಟ್. ಹಿ ಅಟೆಂಡೆಡ್, ಹಿ ಹ್ಯಾಡ್ ಅಟೆಂಡೆಡ್. ಇಷ್ಟ ಆಯ್ತು ನೋಡ್ರಿ, ರಗಳಿದ್ರೆ. ಶ್ಯಾಮ್ ಆಸ್ಕ್ಡ್ ಇಫ್ ಹಿ ಹ್ಯಾಡ್ ಅಟೆಂಡೆಡ್ ದ ಕ್ಲಾಸಸ್ ಯೆಸ್ಟರ್ಡೇ. ಏನಾಗ್ತೈತಿ? ದ ಪ್ರೀವಿಯಸ್ ಡೇ. ಇಲ್ಲಕಂದ್ರೆ ದ ಡೇ ಬಿಫೋರ್. ಟೋಟಲ್ ಮೀನಿಂಗ್ ಹೇಳ್ತಾ ನೋಡ್ರಿ, ಆನ್ಸರ್ ಹೇಳ್ತಾ ನೋಡ್ರಿ. ಶ್ಯಾಮ್ ಆಸ್ಕ್ಡ್ ಇಫ್ ಹಿ ಆರ್ ಶಿ ಮಾಡ್ರಿ. ಶ್ಯಾಮ್ ಆಸ್ಕ್ಡ್ ಇಫ್ ಹಿ ಆರ್ ಶಿ ಹ್ಯಾಡ್ ಅಟೆಂಡೆಡ್ ದ ಕ್ಲಾಸಸ್ ದ ಪ್ರೀವಿಯಸ್ ಡೇ. ಇಷ್ಟು ಮಾಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ. ಸಾರಿ, ಸೆಕೆಂಡ್ ಟೈಮ್ ಇದು ಮಾಡಿದೆ, ಕೆಲಸ ಬಂತೊಂದು. ಇದು ಆನ್ಸರ್ ಹೇಳಿನಲ್ಲ. ಶ್ಯಾಮ್ ಆಸ್ಕ್ಡ್ ಇಫ್ ಹಿ ಹ್ಯಾಡ್ ಅಟೆಂಡೆಡ್ ದ ಕ್ಲಾಸಸ್ ದ ಪ್ರೀವಿಯಸ್ ಡೇ. ಸರಿ ಆತಿಲ್ರಿ? ನೆಕ್ಸ್ಟ್ ಕ್ವಶನ್ ಬರ್ರಿ. ರೀರೈಟ್ ದ ಸೆಂಟೆನ್ಸ್ ಯೂಸಿಂಗ್ ನೋ ಸೂನರ್. As soon as he is fit, he must resume his duties. Okay. No sooner ಯೂಸ್ ಮಾಡಬೇಕು. ನೋ ಸೂನರ್ as soon as ತೆಗಿರಿ, ನೋ ಸೂನರ್ ಹಾಕಬೇಕು. ಹಾಕಿ ಏನದ ಈಜಿ ಅಲ್ಲ, ಅದನ್ನ ಇಂಟರಾಗೇಟಿವ್ ಮಾಡ್ಕೋಬೇಕು ಫಸ್ಟ್ ಕ್ಲಾಸ್. ಇಲ್ಲಿ as soon as ತೆಗಿರಿ, ನೋ ಸೂನರ್ ಹಾಕ್ರಿ. he is fit ಇಂಟರಾಗೇಟಿವ್ ಮಾಡ್ರಿ. is he fit?
ಬಟ್ ಇಂಟ್ರಾಗೇಟಿವ್ ಮಾರ್ಕ್ ಕೊಡಬಾರ್ದು ರೀ. ಕಾಮ ಬಿಡಬೇಕು, ಇಲ್ಲಿ ಧ್ಯಾನ್ ಯೂಸ್ ಮಾಡಬೇಕು. ಮುಗೀತು. ಇದನ್ನ ಇದ್ದಕ್ಕಿದ್ದಂಗೆ ಬರಿಬೇಕು. ಗೊತ್ತಾತಿಲ್ರಿ? ಈಜಿ ಇದು. ನೋ ಸೂನರ್ ಈಸ್ ಹಿ ಫಿಟ್ ದ್ಯಾನ್ he must resume his duties. Finish. Okay. Next, barri students. Combine the sentences using to. Okay. Madabodalri. The cost of living in a city is very high. Double sentence adare. I cannot afford ಟು ಸ್ಟೇ ದೇರ್. ಖರ್ಚು ಭಾಳ ಅದ, ಹಿಂಗಾಗಿ ನನಗೆ ಆರ್ಥಿಕವಾಗಿ ಸಮರ್ಥನೆ ಇಲ್ಲ. ಅಫೋರ್ಡ್ ಅಂದ್ರೆ ಆರ್ಥಿಕವಾಗಿ ಸಮರ್ಥನೆ ಇರೋದು. ದ ಕಾಸ್ಟ್ ಆಫ್ ಲಿವಿಂಗ್ ಇನ್ ಎ ಸಿಟಿ ಈಸ್ ವೆರಿ ಹೈ. ಟು ಹೈ ಮಾಡ್ಕೊಂಡ್ಬಿಡ್ಬೇಕು ಅದನ್ನು. ಐ ಕೆನಾಟ್ ಇದ್ದದ್ದು ಫಾರ್ ಮೀ ಮಾಡಿಬಿಡ್ರಿ. ಅಫೋರ್ಡ್ ಹೊರ ಬಿರ್ತತಲ್ಲ, ಅದನ್ನು ಟು ಅಫೋರ್ಡ್ ಇನ್ಫಿನಿಟಿವ್ ಮಾಡ್ಕೋಬೇಕು. ಮುಂದೊಂದು ಟು ಸ್ಟೇ ದೇರ್ ಅಂತತಿ, ಅದು ಇನ್ಫಿನಿಟಿವ್ ಅದೇನದು ಇದಾಗಲ್ಲ. ಆನ್ಸರ್ ಹೆಂಗ್ ಮಾಡ್ದಾಗದ್ರ? ದ ಕಾಸ್ಟ್ ಆಫ್ ಲಿವಿಂಗ್ ಇನ್ ಎ ಸಿಟಿ ಈಸ್ ಟೂ ಹೈ ಫಾರ್ ಮೀ ದಟ್ ಬರೋದಿಲ್ಲ ಇಲ್ಲೇ. ಸೊ ದಟ್ ನಾಟ್ ಅಂದ್ರೆ ದಟ್ ಬರ್ತದೆ. ಸಾರಿ, ಹಂಗಲ್ಲ, ಅದ್ರ ತಪ್ಪದ. ದ ಕಾಸ್ಟ್ ಆಫ್ ಲಿವಿಂಗ್ ಇನ್ ಎ ಸಿಟಿ ಈಸ್ ಟೂ ಹೈ ಫಾರ್ ಮೀ to afford to stay there. The cost of living in a city is too high for me. I ಹೋಗುತ್ತಲ್ಲ, ಫಾರ್ ಮೀ ಮಾಡ್ಬೇಕದ ಅಂದ್ರೆ ಕರೆಕ್ಟ್ ಬರ್ತದೆ. ಇಲ್ಲಕ್ಕ ಮೀನಿಂಗ್ ಬರಲ್ಲ ಅದು. ಯಾರಿಗೆ ಅಫೋರ್ಡ್ ಆಗಕ್ಕಲ್ಲ ಅಂತ ತಿಳಿದಿಲ್ಲ ಅದು. ಫಾರ್ ಮೀ ಅಂತ ಅನ್ಬೇಕು. ಅದನ್ನ ಸಬ್ಜೆಕ್ಟ್ ಹೋಗಿ ಆಬ್ಜೆಕ್ಟ್ ಮಾಡ್ಕೊಂಡ್ಬಿಡ್ಬೇಕು. ಅದನ್ನ ಮುಂದದ್ದು ಒಂದು ಕ್ಲಾಸ್ ಹೋಗಿ ಫ್ರೇಸ್ ಮಾಡ್ಕೋಬೇಕು. ಅಂದ್ರೆ ಸಿಂಪಲ್ ಸೆಂಟೆನ್ಸ್ ಆಗ್ತೈತಿ. ಇದು ಡಬಲ್ ಸೆಂಟೆನ್ಸ್ ಐತಿ. ಇದು ದ ಕಾಸ್ಟ್ ಆಫ್ ಲಿವಿಂಗ್ ಇನ್ ಎ ಸಿಟಿ ಈಸ್ ಟೂ ಹೈ ಫಾರ್ ಮೀ ಟು ಅಫೋರ್ಡ್ ಟು ಸ್ಟೇ ದೇರ್. ಬರೋಬ್ಬರಿ ಅದಾರೆ, ಏನ್ ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತೀನಿ. ಕಾಂಪೋಸಿಷನ್ ಅದ, ಇದು ಮಾಡಕ್ಕಿಲ್ಲ, ಮಾಡೋದಿಲ್ರಿ. ರೈಟ್ ಆನ್ ಎಸ್ಸೆ ಅದಾರ. ಆರ್ಗನ್ ಡೊನೇಷನ್, ಈಗ ಕಣ್ಣು, ಕಿವಿ ಎಲ್ಲ, ಕಿಡ್ನಿ ಕೊಡ್ತಾರಲ್ಲ, ಅದು. ಎ ಸ್ಟೆಪ್ ಟುವರ್ಡ್ಸ್ ಸರ್ವಿಂಗ್ ಹ್ಯುಮ್ಯಾನಿಟಿ. ಎನ್ವಿರಾನ್ಮೆಂಟಲ್ ಅವೇರ್ನೆಸ್. ಚಲೋ ಟಾಪಿಕ್ಸ್ ಅದಾವ್ರಿ. ಇಂಪಾರ್ಟೆನ್ಸ್ ಆಫ್ ಆಕ್ಟಿವ್ ಅಂಡ್ ರೆಸ್ಪಾನ್ಸಿಬಲ್ ಮ್ಯಾಸ್ ಮೀಡಿಯಾ ಇನ್ ಅವರ್ ಕಂಟ್ರಿ. ಬಹಳ ಅವಶ್ಯಕತೆ ಐತಿ. ಎಸ್ಸೆ ಬರೀರ ಅಂತಾರೆ. 5 ಮಾರ್ಕ್ಸ್ ಕ್ವಶನ್. ಈಗಾಗಲೇ ನಮಗೆ ತಿಳುವಳಿಕೆ ಬಂದಿರ್ತದೆ. ನ್ಯೂಸ್ ಪೇಪರ್ ಓದ್ತಾ ಇರಬೇಕು ಸ್ಟೂಡೆಂಟ್ಸ್. ಡೈಲಿ ನ್ಯೂಸ್ ಪೇಪರ್ ಓದ್ತಾ ಇರ್ರಿ. ಸ್ವಲ್ಪ ಒಂದು 15 ಮಿನಿಟ್ಸ್ ನೋಡ್ಕೋತಾರೆ. ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ಆಗ್ತೈತಿ. ಅಂಡ್ ಯು ವಿಲ್ ಕಮ್ ಟು ನೋ ದಿ ಡೈಲಿ ಆಕರೆನ್ಸಸ್, ಪ್ರೆಸೆಂಟ್ ಇವೆಂಟ್ಸ್ ಅಂತ ಕರಿತಲ್ಲ, ಕರೆಂಟ್ ಅಫೇರ್ಸ್ ಅಂತಾರಲ್ರಿ. ಪ್ಯಾರಾಗ್ರಾಫ್ ಮಾಡಿ ಬರಿಬೇಕು. ಸಣ್ಣ ಪ್ಯಾರಾಗ್ರಾಫ್ ಮಾಡಬೇಕು. ಸ್ಟಾರ್ಟಿಂಗ್, ಬಾಡಿ, ಕನ್ಕ್ಲೂಷನ್ ಚೆನ್ನಾಗಿರ್ಬೇಕು. ಲ್ಯಾಂಗ್ವೇಜ್ ಇಂಪಾರ್ಟೆನ್ಸ್ ಆಗ್ತದೆ, ಮ್ಯಾಟರ್ ಇಂಪಾರ್ಟೆಂಟ್ ಆಗ್ತೈತಿ, ಲ್ಯಾಂಗ್ವೇಜ್ ಇಂಪಾರ್ಟೆಂಟ್, ಸ್ಟೈಲ್ ಇಂಪಾರ್ಟೆಂಟ್ ಆಗ್ತೈತಿ. ಕಮಿಂಗ್ ಟು 45th ಕ್ವಶನ್. ಇಮ್ಯಾಜಿನ್ ದಟ್ ಯುವರ್ ಲೆಟರ್ ರೈಟಿಂಗ್. ಇದು ಸ್ವಾತಿ ಆರ್ ಸೂರಜ್ ಆಫ್ ಗವರ್ಮೆಂಟ್ ಹೈಸ್ಕೂಲ್ ಗುಲ್ಬರ್ಗಾ ರೈಟ್ ಎ ಲೆಟರ್ ಟು ದ ಎಡಿಟರ್, ಆಫಿಷಿಯಲ್ ಲೆಟರ್. ಎಡಿಟರ್ ಆಫ್ ನ್ಯೂಸ್ ಪೇಪರ್ ಎಕ್ಸ್ಪ್ರೆಸಿಂಗ್ ದ ಇನ್ಕನ್ವೀನಿಯನ್ಸಸ್ ಫೇಸ್ಡ್ ಬೈ ಕಮ್ಯೂಟರ್ಸ್. ಕಮ್ಯೂಟರ್ಸ್ ಅಂದ್ರೆ ರೆಗ್ಯುಲರ್ ಪ್ಯಾಸೆಂಜರ್ಸ್ ಡ್ಯೂ ದ ಟ್ರಾಫಿಕ್ ಜಾಮ್ಸ್ ಇನ್ ಮೆಟ್ರೋಪಾಲಿಟನ್ ಸಿಟೀಸ್. ಲೆಟರ್ ಬರ್ರಿ ನ್ಯೂಸ್ ಪೇಪರ್. ಹಿಂಗೆಲ್ಲ ಅದೇ ಏನಾರಾದ್ರೆ ಸರಿಪಡಿಸಬಹುದು ಅಂತ ಹೇಳಿ ಆಫಿಷಿಯಲ್ ಲೆಟರ್. ಇದು ಒಂದು ಪರ್ಸನಲ್ ಲೆಟರ್ ಅದಾರೆ, ಇರ್ತೈತಲ್ಲ ನಿಮ್ಗೆ, ಹಾಗೆ ಇರ್ತದೆ. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಎಕ್ಸ್ಪ್ಲೈನಿಂಗ್ ಟು ಹಿಮ್ ದ ಡಿಫರೆಂಟ್ ಆಪ್ಷನ್ಸ್ ಬಿಫೋರ್ ಹಿಮ್ ಟು ಟೇಕ್ ಅಪ್ ಆಸ್ ಎ ಕರಿಯರ್ ಆಫ್ಟರ್ ಕಂಪ್ಲೀಟಿಂಗ್ ಹರ್ 10th ಸ್ಟ್ಯಾಂಡರ್ಡ್. ಓಕೆ, ಫ್ರೆಂಡ್ ಸಜೆಷನ್ ಮಾಡಿ ಬರಿಬೇಕಂದ್ರೆ. ಟು ಅವರ್ ಫ್ರೆಂಡ್ ಎಕ್ಸ್ಪ್ಲೈನಿಂಗ್ ಟು ಹಿಮ್ ಡಿಫರೆಂಟ್ ಆಪ್ಷನ್ಸ್ ಬಿಫೋರ್ ಹಿಮ್. SLC ಆದ್ಮೇಲೆ ಏನ್ ಮಾಡೋದು ಅಂತ ತಿಳ್ಕೊಂಡು, ಹಿಂಗೆಲ್ಲ ಅದಾವು. ಇದೆಲ್ಲ ಮಾಡೋ, ಆರ್ಟ್ಸ್ ಮಾಡೋ, ಕಾಮರ್ಸ್ ಮಾಡೋ, ಡಿಪ್ಲೊಮಾ ಮಾಡೋ ಅಂತ ಹೇಳಿ.
ಇದೇನಾದ್ರೆ ನೆಕ್ಸ್ಟ್ ಒಂದು ಪ್ಯಾಸೇಜ್ ಅದ ರೀ, ನಾನು ಬಿಡಿಸೋದಿಲ್ಲ. ಲೆಟರ್ನ ಬಿಡಿಸ್ಲಿಲ್ಲ ನಾನು, ಆಗೋದಿಲ್ಲ ಬಿಡಿಸ್ಲಿಕ್ಕೆ. ಅದು ನೆಕ್ಸ್ಟ್ ಬರ್ತೀನಿ ರೀ. ಇದೊಂದು ಪ್ಯಾಸೇಜ್ ನೋಡ್ಕೊಂಡ್ರಿ, ಬಿಡಿಸ್ರಿ ನೀವು. ಪ್ಯಾಸೇಜ್ ಒಂದೇನೋ ಹೇಳ್ತಾರ, an apple a day keeps the doctor away, a passage a day keeps the examination phobia away ಅಂತೇಳಿ. ದಿನಾಲು ಒಂದು ಸೇಬು ತಿಂದರೆ ಡಾಕ್ಟರ್ ಹತ್ತಿರ ಬರೋದು ಬೇಕಾಗಿಲ್ಲ. ಹಾಗೆ ದಿನಾಲು ಒಂದು ಪ್ಯಾಸೇಜ್ ಬಿಡಿಸಿದ್ರೆ ಎಕ್ಸಾಮಿನೇಷನ್ ಫೋಬಿಯಾ ಹತ್ತಿರ ಸುಳಿಯೋದಿಲ್ಲ. ಫೋಬಿಯಾ ಫಿಯರ್. ಯಾರೊಬ್ಬರು ಟೀಚರ್ ಹೇಳಿದ್ದ, ನಾನು ಕೇಳಿಸ್ಕೊಂಡಿದ್ದೆ, ನಿಮ್ಗೆ ಹೇಳಿದೆ. ಪ್ಯಾಸೇಜ್ ಕ್ವಶನ್ ಪೇಪರ್ ಎಂಡ್ ಆಯ್ತು ಅನ್ಕೋತೀನಿ ಫ್ರೆಂಡ್ಸ್. ಕ್ವಶನ್ ಪೇಪರ್ ಎಂಡ್ ಇಟ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗ್ರಿ, ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಸಿಂಪ್ಲಿ ನಿಮಗೆ ಬಂದ್ಬಿಡ್ತಾವು, ಓಪನ್ ಮಾಡಿದ್ರೆ ನಿಮಗೆ ಬರ್ತಾವ್ರಿ. ಇಲ್ದಿದ್ರೆ ಸರ್ಚ್ ಮಾಡ್ಬೇಕಾಗ್ತೈತಿ. ನಿಮಗೆಲ್ಲ ಟೈಮ್ ಕಿಲ್ ಮಾಡಬೇಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನನಗೂ ಒಂದು ಪ್ರಾಫಿಟ್ ಆಗ್ತದೆ, ನಿಮ್ಮ ಕೆಲಸ ಸ್ಮೂತ್ ಆಗ್ತದೆ. both of us will be beneficiaries. ಓಕೆ, ಹಿಂಗೆ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ. ಓಕೆ, ಸಬ್ಸ್ಕ್ರೈಬ್ ಆಗ್ರಿ ಪ್ಲೀಸ್. ಥ್ಯಾಂಕ್ ಯು.